परमेष्टि भगवान की, चौबीसों भगवान की, देवादिदेव आदिनाथ भगवान की, परम पूज्य आचार्य श्री चारित्र चक्रवर्ती 20वीं सदी के प्रथमाचार्य शांति सागर जी मुनि महाराज की, संत शिरोमणि आचार्य भगवान श्री विद्यासागर जी मुनि महाराज की, मम दीक्षा गुरु शांतमूर्ति वात्सल रत्नाकर आचार्य गुरुदेव सन्मति सागर जी मुनि महाराज की, युवा सम्राट क्रांति रत्न आचार्य भगवान श्री चंद्रप्रभ सागर जी मुनि महाराज की, अहिंसामय विश्व धर्म की, तीर्थोद्धारक परम पूज्य 108 वीर सागर जी मुनि महाराज की, समस्त माताजी संघ की। अपना बनाया गले लगाया पूरे किए अरमान मेरे, अपना बनाया गले लगाया पूरे किए अरमान मेरे, जान से प्यारे गुरुवर मेरे, कैसे भूलूं एहसान तेरे, जान से प्यारे गुरुवर मेरे, कैसे भूलूं एहसान तेरे। मैं तो था चरणों की धूली, चंदन तूने बना दिया, राह पड़े पत्थर को तूने पूजन योग्य बना दिया। मैं तो था चरणों की धूली, चंदन तूने बना दिया, राह पड़े पत्थर को तुमने पूजन योग्य बना दिया। दिल कहता है निश दिन गुरुवर, कहता रहो गुणगान तेरा, जान से प्यारे मेरे गुरुवर, कैसे भूलूं एहसान तेरा। तुमने अपने लायक समझा, ऐसा क्या मुझ में देखा, पल में जैसा हो गया जादू, बदल गई किस्मत रेखा। तुमने अपने लायक समझा, ऐसा क्या मुझ में देखा, पल में जैसा हो गया जादू, बदल गई किस्मत रेखा। खुशियों की मोती बरसाए कहने नाना दान मेरे, जान से प्यारे गुरुवर मेरे, कैसे भूलूं एहसान तेरे। अपना बनाया गले लगाया पूरे किए अरमान मेरे, जान से प्यारे गुरुवर मेरे, कैसे भूलूं एहसान तेरे, जान से प्यारे गुरुवर मेरे, कैसे भूलूं एहसान तेरे। उपस्थित सद्धर्म बंधुಗಳೇ, ಇವಾಗಲೇ ಪೂಜ್ಯ ಹರಿಕಾ ಮಾತಾ ಶ್ರೀ ಶ್ರುತಮತಿ ಮಾತಾಜಿಯವರು ಗುರುಗಳ ವರ್ಣನೆ ಹೇಳ್ತಾ ಇದ್ದರು. ಗುರುಗಳ ವರ್ಣನೆ ಹೇಳ್ತಾ ಇರುವಾಗ ಅವರು ಗುರುಗಳನ್ನು ಕುಂಭಕಾರ ಅಂತ ಹೇಳಿದರು. ದೋಹಾ ಎಲ್ಲ ನಮ್ಗೆ ನೆನಪಿಲ್ಲ, ಹೇಳಕ್ಕೆ ಬರಲ್ಲ. ಆದರೆ ಕುಂಭಕಾರನ್ನ ವರ್ಣನೆ ಮಾಡ್ತಾ ಇರುವಾಗ ಮಾತಾಜಿಗಳು ಬಹಳ ಸುಂದರವಾದ ವರ್ಣನೆ ಮಾಡಿ ಹೇಳಿದರು. ಗುರು ಹೇಗಿರ್ತಾರ, ಯಾವ ರೀತಿ ಇರ್ತಾರ, ಗುರುಗಳ ಕರ್ತವ್ಯ ಏನಿರುತ್ತೆ, ಗುರುಗಳ ಕಾರ್ಯ ಏನಿರುತ್ತೆ. ಒಂದು ಕೆಸರು, ಆ ಕೆಸರಿಗೆ ಒಂದು ಆಕಾರ ಕೊಡುವಂಥ ಕಾರ್ಯ ಗುರುಗಳು ಮಾಡ್ತಿರ್ತಾರೆ. ಭೂಮಿ ಮೇಲೆ ಎಲ್ಲರೂ ತುಳಿತಿರ್ತಾರೆ ಅದನ್ನು, ಆ ಕೆಸರನ್ನು, ಆ ಮಣ್ಣನ್ನು. ಆ ಭೂಮಿ ಮೇಲೆ ತುಳಿತಾ ಇರುವಂಥ ಆ ಮಣ್ಣಿಗೆ, ಆ ಕೆಸರಿಗೆ ಒಂದು ಆಕಾರ ಕೊಟ್ಟು ಕಲಶ ರೂಪದಲ್ಲಿ ಅದನ್ನು ತಯಾರಿಸಿ, ಆ ಕಲಶ ಪೂಜನೀಯ ಸ್ಥಾನದಲ್ಲಿ ಸ್ಥಾಪನೆ ಮಾಡುವಂಥ ಒಂದು ಕಾರ್ಯ ಗುರುಗಳು ಮಾಡ್ತಿರ್ತಾರೆ.
ಪ್ರವಚನ ಹೇಳಲ್ಲ ನಾನು, ಯಾಕಂದರೆ ಮೊದಲೇ ಹೇಳಿದ್ದೀನಿ ನಾನು ಪ್ರವಚನ ಹೇಳಲ್ಲ. ನನಗೆ ಸ್ವೀಕಾರ ಮಾಡೋದಿದೆ, ಆಮೇಲೆ ಹೋಗಿ ಹೊರಗಡೆ ಮಾರಾಟ ಮಾಡೋದಿದೆ. ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಂದಿಲ್ಲ ನಾನು, ಇಲ್ಲಿ ಖರೀದಿ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಇಲ್ಲಿ ಖರೀದಿ ಮಾಡ್ಕೊಳ್ಳೋದೈತಿ ಮತ್ತು ಬೇರೆ ಊರಿಗೆ ಹೋಗಿ ಮಾರಾಟ ಮಾಡೋದೈತಿ. ಗುರುಗಳದ್ದು ವರ್ಣನೆ ಹೇಳ್ತಾ ಇರುವಾಗ ಅರಿಕಾ ಮಾತಾಜಿಗಳು ಹೇಳಿದರು, ಗುರುಗಳು ಹೇಗಿರ್ತಾರೆ ಅಂತಂದ್ರೆ ಕಲಶ ಎಲ್ಲರಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅದು ಕಲಶಿಗೆ ಎಲ್ಲರೂ ಪೂಜನೀಯ ಸ್ಥಾನದಲ್ಲಿ ಸ್ಥಾಪನೆ ಮಾಡ್ತೀರಿ. ಇವಾಗ ಹೇಳಿದ್ರು, ನೀವೆಲ್ಲರೂ ಹೇಳ್ತಿದ್ದೀರ ತೀರ್ಥೋದ್ಧಾರಕ್ಕೆ ಅಂತ. ಆ ತೀರ್ಥೋದ್ಧಾರಕ್ಕೆ ಆಗುವಂಥ ಯೋಗ್ಯತೆ ಈ ಒಬ್ಬ ತುಚ್ಛ ಸಾಮಾನ್ಯವಾಗಿರುವಂಥ ಒಬ್ಬ ಸಾಧು ಅವರ ಶಿಷ್ಯ, ಆ ಶಿಷ್ಯನಲ್ಲಿ ಆ ಯೋಗ್ಯತೆ ಪ್ರಕಟ ಮಾಡಿಸಿದ್ದು ಕೂಡ ಯಾರಪ್ಪ ಅಂತಂದ್ರೆ ಆ ಕುಂಭಕಾರನ ರೂಪದಲ್ಲಿರುವಂಥ ಪರಮ ಪೂಜ್ಯ ಆಚಾರ್ಯ ಶ್ರೀಗಳು. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಇವತ್ತು ನಾನು ಏನಿದ್ದೀನಿ ಅದೆಲ್ಲ ಪೂಜ್ಯ ಆಚಾರ್ಯ ಶ್ರೀಗಳ ಆಶೀರ್ವಾದದಿಂದ ಇದ್ದೀವಿ. ಅವರೇ ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳಾಗ್ತಿದ್ರು ಅಂತಂದ್ರೆ ಇವತ್ತು ನಾವು ತೀರ್ಥದ ಉದ್ಧಾರ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಒಂದು ನಶಿಸಿ ಹೋಗ್ತಾ ಇರುವಂಥ ಆ ಕ್ಷೇತ್ರದ ಉದ್ಧಾರ ಕೂಡ ನಮ್ಮ ಕಡೆಯಿಂದ ಮಾಡಲಿಕ್ಕೆ ಆಗೋಲಾಗ್ತಿತ್ತು. ಅಂಥ ಪೂಜ್ಯ ಆಚಾರ್ಯ ಭಗವಂತರದ ಪ್ರವಚನ ನಮಗೆಲ್ಲರಿಗೂ ಕೇಳೋದೈತಿ. ಬ್ಯಾಟ್ರಿ ಡಿಸ್ಚಾರ್ಜ್ ಆಗೈತಿ, ಬ್ಯಾಟ್ರಿ ಚಾರ್ಜಿಂಗ್ ಮಾಡ್ಕೊಳ್ಳೋದೈತಿ ನಮಗೆ. ಆ ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಮಹಾರಾಜರ ಪ್ರವಚನ ನಮಗೆಲ್ಲರಿಗೂ ಕೇಳೋದೈತಿ. ಗಮನ ಇಡ್ರಿ, ಮಹಾರಾಜರ ಹತ್ರ ಬಹಳ ಕರುಣೆ ಐತಿ, ಬಹಳ ವಾತ್ಸಲ್ಯ ಐತಿ, ಬಹಳ ದಯ ಐತಿ. ಅವ್ರು ಇನ್ನೂ ನಿಮ್ಮ ಮೇಲೆ ಯಾರ ಮೇಲೂ ನಿಯಮಗಳನ್ನು ಕಂಡೀಷನ್ಗಳನ್ನು ಹಾಕಿಲ್ಲ. ಯಾಕಂದ್ರೆ ಆಚಾರ್ಯಗಳು ಉದ್ದೇಶ ಈ ಚಾತುರ್ಮಾಸದಲ್ಲಿ ಒಂದೇ ಐತಿ. ಅದು ಯಾವುದಪ್ಪ ಅಂತಂದ್ರೆ ಮಾತಾಜಿಗಳ ಸಲ್ಲೇಖನ ಒಳ್ಳೆ ರೀತಿಯಿಂದ ಆಗಬೇಕು. ಆಚಾರ್ಯಗಳು ಬಹಳ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ತಮ್ಮ ಜೀವನದಲ್ಲಿ ಈ ಚಾತುರ್ಮಾಸದಲ್ಲಿ ಅಂತೂ. ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ, ಎಲ್ಲರೂ ಅದನ್ನ ಬಹಳ ಈಸಿಯಾಗಿ ತೊಗೊಂಡು ಹೋಗ್ತಾ ಇದ್ದೀರಿ. ನೀವೆಲ್ಲರೂ ಬಹಳ ಸರಳತೆಯಿಂದ ತೊಗೊಂಡು ಹೋಗ್ತಾ ಇದ್ದೀರಾ. ಅವ್ರು ಪ್ರತಿಯೊಂದು ಚಾತುರ್ಮಾಸದ ಬಾತ್ಮಿಗಳು ಅಥವಾ ಪ್ರತಿಯೊಂದು ಚಾತುರ್ಮಾಸದಲ್ಲಿ ಏನೇನು ನಡೆಸ್ತಾರೆ, ಅವ್ರು ಯಾವ್ಯಾವ ರೀತಿ ಧರ್ಮದ ಪ್ರಭಾವನೆ ಮಾಡ್ತಾರೆ ನಾವೆಲ್ಲ ನೋಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಅವ್ರ ಜೊತೆಗೆ ಚಾತುರ್ಮಾಸ ಮಾಡಿದಾಗ ಕೂಡ ನೋಡಿದ್ದೀವಿ. ಅವ್ರು ಯಾವುದೂ ನಿಮ್ಮ ಮೇಲೆ ಒತ್ತಾಯ ಮಾಡ್ತಿಲ್ಲ, ಪ್ರೆಷರ್ ಮಾಡ್ತಿಲ್ಲ, ಜಬರ್ದಸ್ತಿ ಇಲ್ಲ, ಬಹಳ ಸರಳತೆಯಿಂದ ಹೋಗ್ತಾ ಇದೆ. ಒಂದು ಉದಾಹರಣೆ ಸನ್ಮತಿ ಸಾಗರ್ ಮಹಾರಾಜರು ಹೇಳ್ತಿದ್ರು, ಇಲ್ಲಿ ಚಾತುರ್ಮಾಸದಾಗ ಕೂಡ ಹೇಳಿದಾರೆ ಅದನ್ನ ಆಚಾರ್ಯಗಳು. ಏನಪ್ಪ ಅಂತಂದ್ರೆ ಒಂದು ಎತ್ತಿರುತ್ತೆ, ಎತ್ತು ಬಹಳ ಹುಂಬಿರ್ತೈತಿ. ಅದು ಎತ್ತು ಹುಂಬಂದ್ರೆ ಗೊತ್ತಾಯ್ತೇನೆ ಎಲ್ಲರಿಗೆ ನಿಮಗೆ, ವಾಂಡ್ ಬಹಳ ವಾಂಡ್ ಇರ್ತೈತಿ ಅದು ಎತ್ತು. ಯಾರು ಆ ಥರಕ್ಕೆ ಬಂದ್ರಂದ್ರೆ ಎಲ್ಲರನ್ನೂ ಹೋಗಿ ಅದು ಗುದ್ದೋದು, ಹಾಯೋದು, ಹೊಡೆಯೋದು ಮಾಡ್ತಿತ್ತದ. ಅವಾಗ ಎತ್ತಿನ ಮಾಲಕ ಎಲ್ಲರೂ ಆ ಎತ್ತಿಗೆ ದ್ವೇಷಿಸ್ತಿದ್ರು. ಇದು ಎತ್ತು ಚಲೋ ಇಲ್ಲ, ಇದು ಒಳ್ಳೇದಿಲ್ಲ, ಕೆಟ್ಟದೈತಿ, ಹಂಗೆ ಹಿಂಗಂತ ಎಲ್ಲರೂ ದ್ವೇಷಿಸ್ತಿದ್ರು ಆ ಎತ್ತಿಗೆ. ಆವಾಗ ಎತ್ತಿನ ಮಾಲಕ ಹೋಗಿ ಆ ಎತ್ತಿಗೆ ಹೇಳ್ತಾನ, ನೀ ಹಿಂಗೆ ಮಾಡಿದ್ರೆ ನಿನಗೆ ಯಾರೂ ಹತ್ತಿರ ಕರ್ಕೊಳ್ಳಲ್ಲಪ್ಪ, ನಿನಗೆ ಯಾರೂ ಪ್ರೀತಿ ಮಾಡಲ್ಲ, ನಿನಗೆ ಯಾರೂ ಹತ್ತಿರ ಕರ್ಕೊಳ್ಳಲ್ಲ, ನಿನಗೆ ಯಾರೂ ಒಳ್ಳೇದಂತ ಅನ್ನಲ್ಲ. ಆವಾಗ ಎತ್ತು ಕೇಳುತ್ತೆ ಮಾಲಕನಿಗೆ, ಏನು ಮಾಡ್ಬೇಕು ನಾನು? ನೀ ಸ್ವಲ್ಪ ಶಾಂತ ಆಗು ಅಂತ ಹೇಳ್ತಿದ್ದೆ. ಅದಕ್ಕೆ ಶಾಂತ ಆದಾಗ ಏನಾಗ್ತಿತ್ತು ಗುರುಜಿ? ಅವಾಗ ಬಂದವರೆಲ್ಲರೂ ಅದನ್ನ ತಗೊಂಡು ಹೋಗೋದಾ, ಹೊಲ್ದಾಗ ಹೋಗಿ ರುಬ್ಬಿಸೋದಾ, ಎಲ್ಲ ಗಳೆ ಹೊಡೆಯೋದಾ, ಎಲ್ಲ ಕೆಲಸ ಮಾಡ್ಕೊಳ್ತಾರೆ ಅದ್ರ ಕಡೆಯಿಂದ. ಆದರೆ ಅದಕ್ಕೆ ಯಾರೂ ವ್ಯವಸ್ಥೆ ಮಾಡೋಂಗಿಲ್ಲ. ಎತ್ತು ಅವಾಗ ಸ್ವರ್ಗತೈತಿ, ಅದು ಭಾಳ ಖರಾಬ್ ಆಗ್ತೈತಿ. ಖರಾಬ್ ನಿಮ್ಮ ಮರಾಠಿದಾಗ ಹೇಳ್ತೀರಿ ನೀವು, ಖರಾಬ್ ಆಗ್ತೈತಿ ಎತ್ತು ಅವಾಗ. ಅದು ಸ್ವರ್ಗತೈತಿ. ಸ್ವರ್ಗದಾಗ ಮಾಲಕಿಗೆ ಮತ್ತೆ ಭಾಳ ಬೇಸರ ಆಗ್ತೈತಿ. ಅವಾಗ ಬೇಸರದಾಗ ಹೋಗಿ ಮಾಲಕ್ ಕೇಳ್ತಾನೆ, ಯಾಕೆ ಹಿಂಗೆ ಆಗಿದ್ದೀನಿ, ಖರಾಬ್ಗಾಗಿದೆ ಅಂತ ಕೇಳಿದಾಗ, ನೀವೇ ಹೇಳಿದಿರಲ್ಲ ನನಗೆ ಅಂತ ಹೇಳ್ತಿದ್ದೆ ಎತ್ತದ. ಏನಂತ? ಸಮಾಧಾನ ಆಗಂತ. ಹೌದಿಲ್ಲ? ಹಂಗೆ ಆಚಾರ್ಯಗಳು ಸಮಾಧಾನ ಆಗಿದಾರಂತ ಅದರ ದುರುಪಯೋಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾರು. ನಿಯಮದ ಪಾಲನೆಗಳೆಲ್ಲರೂ ಮಾಡಬೇಕಾ. ಆವಾಗ ನಾನು ಪ್ರಾರಂಭದಲ್ಲಿನೇ ಹೇಳಿದ್ದೀನಿ ನಿಮ್ಗೆ, ಎಲ್ಲರೂ ಮುಂದಿನ ವಾರ ಹಿಡ್ಕೊಂಡು ನಿಯಮದಾಗಿರಬೇಕು. ಪ್ರತಿ ಸಲ ಹೇಳ್ತಾರೆ ಲೈನ್ದಾಗ ಕುಂಡಿರ್ಬೇಕು, ಚಲೋ ಅನುಶಾಸನದಾಗ ಕುಂಡಿರ್ಬೇಕು. ಬರೀ ನೋಡ್ರಿ ಇಲ್ಲಿ 600 ಮನೆಗಳಿದಾವೆ. ಎಷ್ಟು ಮನೆ ಇದಾವೆ ಇಲ್ಲಿ? ಎಷ್ಟು ಮನೆ ಇದಾವೆ ರೀ ಊರಾಗ? ಜೈನರ ಮನೆಗಳು ಎಷ್ಟಿದಾವ? 600 ಮನೆ ಇದಾವೆ. ಹೌದಿಲ್ರಿ? 600 ಮನ್ಯಾಗ ಒಬ್ಬೊಬ್ಬರು ಪ್ರವಚನಕ್ಕೆ ಬಂದ್ರು ಎಷ್ಟ? 600 ಮನೆಯಾಗಿನವ್ರ ಒಬ್ಬೊಬ್ಬರು ಪ್ರವಚನಕ್ಕೆ ಬಂದರೂ ಕೂಡ ಇದೇನು ಮಾಡಿದಾರಲ್ಲ ಇಲ್ಲಿ ವ್ಯವಸ್ಥೆ, ಇದು ಸಾಕಾಗಲ್ಲ ಅವರಿಗೆ.
ಒಬ್ಬೊಬ್ಬರು ಪ್ರವಚನಕ್ಕೆ ಬಂದ್ರೂ ಇದು ಸಾಕಾಗಿಲ್ಲ. ನೀವು ಬರೋದಲ್ದ ನಿಮ್ಮ ಜೊತೆಗೆ ಕರ್ಕೊಂಡು ಬರ್ಬೇಕು, ಅವ್ರನ್ನ ಒಬ್ಬೊಬ್ಬರನ್ನ ಹಿಡ್ಕೊಂಡು ಬರ್ಬೇಕಾ. ಹಾಂ, ನೀವೊಬ್ಬರ ಬರೋಂಗಿಲ್ಲ, ಸ್ವಾರ್ಥಿ ಆಗಂಗಿಲ್ಲ. ಸ್ವಾರ್ಥಿ ಅದೀವಂತಂದರೆ ಜೀವನ ಯಾವತ್ತೂ ಉದ್ಧಾರ ಆಗಂಗಿಲ್ಲ. ನಮ್ಮ ಜೊತೆಗೆ ಅವ್ರದ್ದು ಒಳ್ಳೇದಾಗಲಿ ಅಂತ ಅವ್ರನ್ನ ಕರ್ಕೊಂಡು ಬರ್ಬೇಕಾ. ಮುಂದಿನ ವಾರ ನೋಡ್ತೀವಿ ನಾವು ಇದ್ರಾಗ ಎಷ್ಟು ಪರಿವರ್ತನೆ ಆಗೈತಿ. 3 ಗಂಟೆಗೆ ಇಲ್ಲಿ ಬಂದು ಕೂರ್ತಿರಿಲ್ಲೋ, ಬಿಳಿ ಸೀರೆಯಲ್ಲಿ ಬಂದು ಕೂರ್ತಿರಲ್ಲೋ, ಬರುವಾಗ ಯಾರ್ಯಾರನ್ನ ಕರ್ಕೊಂಡು ಬರ್ತಿರೋ ಇಲ್ಲೋ, ಹಾಂ ಎಲ್ಲ ನೋಡ್ತೀವಿ ನಾವು, ಎಲ್ಲ ಅಭ್ಯಾಸ ಮಾಡ್ತೀವಿ ನಿಮ್ದು. ಆ ಪ್ರಕಾರ ಮುಂದಿನ ವಾರ ಹಿಡ್ಕೊಂಡ್ರೆ ಕರೆಕ್ಟಾಗಿ ಎಲ್ಲ ವ್ಯವಸ್ಥಿತ ಆಗಬೇಕು ಅಂತ ಹೇಳಿ ಆಚಾರ್ಯ ಭಗವಂತರದ ಪ್ರವಚನ ನಾವೆಲ್ಲರೂ ಕೇಳೋಣ. ಓಂ ನಮಃ. ಓಂ ನಮಃ.